ಸ್ನೇಹಿತರೆ 28ರಿಂದ 29 ರೂಪಾಯಿ ಕೊಟ್ಟು ಈ ತರ ಒಂದು ಕೋಳಿ ಮರಿ ತಗೊಂಡ್ರೆ 4ರಿಂದ 5 ತಿಂಗಳಿಗೆ ಈ ತರ ಒಂದು ದೊಡ್ಡ ಹುಂಜಾಗಿ ನಿಮಗೆ ತಯಾರಾಗುತ್ತೆ. ಹೌದು ಸ್ನೇಹಿತರೆ, ಇವತ್ತು ನಾನು ನಿಮಗೆ ತಿಳ್ಸಕ್ ಹೋಗ್ತಾ ಇರೋದು ನಾಟಿ ಕೋಳಿ ಫಾರ್ಮಿಂಗ್ ಬಗ್ಗೆ. ಇವತ್ತು ನಾವು ಬಂದಿದ್ದೀನಿ ಧಾರವಾಡದ ಹತ್ರ ಇರುವ ಉತ್ತರ ಕರ್ನಾಟಕ ಜವಾರಿ ಕೋಳಿ ಫಾರ್ಮ್ಗೆ. ಈ ಜವಾರಿ ಕೋಳಿ ಮರಿನ ಇವರು ಲೋಕಲ್ ಅಲ್ಲಿ ಸಿಗುವಂತ ತತ್ತಿಗಳನ್ನ ಇನ್ಕ್ಯುಬೇಟರ್ ಅಲ್ಲಿ ಹಾಕಿ ಮರಿ ತೆಗೆದು ಅದನ್ನ ವ್ಯಾಕ್ಸಿನೇಷನ್ ಮಾಡಿ ನಿಮಗೆ ಸೇಲ್ ಮಾಡ್ತಾರೆ. ನಿಮಗೆ ಒಂದು ದಿನದ ಮರಿ ಆದ್ರೆ 28ರಿಂದ 29 ರೂಪಾಯಿಗೆ ಸೇಲ್ ಮಾಡ್ತಾರೆ. ಅಥವಾ ನಿಮಗೆ 1 ತಿಂಗಳದ ಮರಿ ಬೇಕು ಅಂತಂದ್ರೆ 75 ರೂಪಾಯಿದಿಂದ 80 ರೂಪಾಯಿಗೆ ಸೇಲ್ ಮಾಡ್ತಾರೆ. ಯಾಕೆ ಗೊತ್ತಾ, 80 ರೂಪಾಯಿಗೆ ನಿಮಗೆ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ಅದು 1000ಕ್ಕಿಂತ ನೀವು ಜಾಸ್ತಿ ಆರ್ಡರ್ ಕೊಟ್ರೆ ಮಾತ್ರ. ಜವಾರಿ ಕೋಳಿನ ನೀವು ಯಾಕೆ ಸಾಕ್ಬೇಕು ಅಂತ ಕೇಳ್ತೀರಾ? 4ರಿಂದ 5 ತಿಂಗಳು ಸಾಕಿದ್ರೆ ಅಂತಂದ್ರೆ ಮೊಟ್ಟೆ ಕೊಡಕ್ ಶುರು ಮಾಡುತ್ತೆ. ನಿಮಗೆ ಒಂದು ಕೋಳಿ 100-150 ಮೊಟ್ಟೆನ ಒಂದು ವರ್ಷಕ್ಕೆ ಕೊಟ್ರೆ ಬರೀ 10 ರೂಪಾಯಿಗೆ ಒಂದು ಸೇಲ್ ಮಾಡಿದ್ರು ಕೂಡ ನಿಮ್ಗೆ ಒಳ್ಳೆ ಲಾಭ ಮಾಡ್ಬೋದು. ಜೊತೆಗೆ 1 ವರ್ಷ ಆದ್ಮೇಲೆ ನೀವು ಕೋಳಿ ಸೇಲ್ ಮಾಡ್ತೀನಿ ಅಂತಂದ್ರೆ ಅದ್ರದ್ದು 500ರಿಂದ 600 ರೂಪಾಯಿಗೆ ನೀವು ಎಂತ ಹಳ್ಳಿಲಿದ್ರು ಸೇಲ್ ಆಗುತ್ತೆ. ಇಲ್ಲ ನಾವು ಕಮರ್ಷಿಯಲ್ ಆಗಿ ಸ್ಟಾರ್ಟ್ ಮಾಡ್ಬೇಕು, ನಮಗೆ ಕೋಳಿ ಸಾಕಾಣಿಕೆ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳ್ತಿದ್ರ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಎಲ್ಲಾ ಗೈಡೆನ್ಸು ಅವರೇ ಕೊಡ್ತಾರೆ. ಅವ್ರದೇ ಒಂದು ಫಾರ್ಮರ್ಸ್ ವಾಟ್ಸ್ಆಪ್ ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ನೀವು ಏನೇ ಕ್ವಶನ್ ಕೇಳಿದ್ರು ಇಮಿಡಿಯೇಟ್ಲಿ ಆಗಿ ಅವರೇ ರಿಪ್ಲೈ ಮಾಡ್ತಾರೆ. ಜೊತೆಗೆ ನಿಮ್ಗೆ ವ್ಯಾಕ್ಸಿನೇಷನ್ ಅಥವಾ ಇನ್ನೇನಾದ್ರೂ ಫುಡ್ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಅವ್ರ ಹತ್ರ ವ್ಯಾಕ್ಸಿನೇಷನ್ ಕೂಡ ಪ್ರೊವೈಡ್ ಮಾಡ್ತಾರೆ, ಅಥವಾ ಫುಡ್ ಬೇಕಂದ್ರೆ ಅದನ್ನ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ.